ಒಬ್ರು ಜೀವ ಹೋಗಿದೆ. ಇದ್ರ ಬಗ್ಗೆ ಯಾರಿಗೂ ಕರುಣೆನೇ ಇಲ್ಲ. ಭಾಸ್ಕರ್ ಅತ್ಕೆ ಸತ್ಲು ಯಾರಾದ್ರೂ ತಲೆ ಕೆಡ್ಸ್ಕೊಂಡ್ರಾ? ಇಲ್ಲ ಅಲ್ವಾ? ಇದೆ ವರ್ಷಗಳಿಂದ ನಡೀತಿರೋದು, ಹೀಗೆ ನಡೀತಾನೆ ಇರುತ್ತೆ. ಯಾರು ಯಾರ ಬಗ್ಗೆನೂ ಅನುಕಂಪ ತೋರ್ಸಲ್ಲ. ಆದ್ರೆ ಇದು ತಪ್ಪಲ್ವಾ? ನನ್ ಮುಂದೊಂದಿನ ಹೌದು ರೀ, ನೀವು ಪ್ರವಾಹದಲ್ಲಿ ಸಿಕ್ಕಾಕೊಂಡಿದ್ದವ್ರಿಗೆ ಸಹಾಯ ಮಾಡಕ್ ಹೋಗಿದ್ದನ್ ಮರ್ತ್ಬಿಟ್ಟಿದ್ದೆ. ಭೀಮಾ ಜ್ಞಾಪಿಸಿದ್ಮೇಲೆ ಮನ್ಸಿಗೇನೋ ನಿರಾಳ ಅನ್ಸ್ತಿದೆ. ಈಗ ಅನ್ಸ್ತಿದೆ ನೀವೆಲ್ಲೇ ಇದ್ರೂ ಸುರಕ್ಷಿತವಾಗಿರ್ತೀರಾ ಅಂತ. ನಿಮ್ ಮಾತು ಸತ್ಯ ಅತ್ತಿಗೆ. ಅಂದ್ರೆ ಅತ್ತಿಗೆ ರಾಮ್ಜಿ ಸುರಕ್ಷಿತವಾಗಿದ್ದಾರೆ. ಹೇಗ್ ಗೊತ್ತಾಯ್ತು ವಿಷಯ ಹೇಳಿ? ನಿಮ್ಗೇನಾದ್ರೂ ಸಿಕ್ಕಿದ್ರ ಅವರು? ಎಲ್ಲಿ ಇನ್ನೂ ಬಂದೇ ಇಲ್ಲ, ಹೇಗ್ ಗೊತ್ತಾಯ್ತು ದಯವಿಟ್ಟು ಹೇಳಿ. ಯಜಮಾನ್ರೆ ಏ ಯಾಕೋ ಹೀಗ್ ಓಡ್ ಬರ್ತಿದೀಯಾ? ನಿಮ್ಗೆ ಅಂತ ಒಂದು ಮುಖ್ಯವಾದ ಸುದ್ದಿ ತಂದಿದ್ದೀನಿ. ಏನಾಯ್ತು? ಏನ್ ಸುದ್ದಿ? ನಿಮ್ ಹತ್ರ ಒಬ್ಬ ಕೆಲಸ ಮಾಡ್ತಾ ಇದ್ದಾನಲ್ಲ, ಅವನ್ ತುಂಬಾ ದೊಡ್ಡ ಮನುಷ್ಯ ಯಜಮಾನ್ರೆ. ಯಾರು? ಆ ರಾಮ್ಜಿನ? ಹೆಸರೆಲ್ಲ ಗೊತ್ತಿಲ್ಲ, ಆದ್ರೆ 10 ದಿನದಿಂದ ನಮ್ಮ ಕ್ರಾಂತಿಕಾರಿಗಳು ಆ ಪರಂಗಿ ಆಫೀಸರ್ ಒಬ್ಬನ್ನ ಹಿಗ್ಗಾಮಗ ಹೊಡೆದ್ಬಿಟ್ರು. ಅದಕ್ಕೆ ಪೊಲೀಸ್ನವರು ಕ್ರಾಂತಿಕಾರಿಗಳನ್ನ ಹುಡ್ಕೋದಕ್ ಶುರು ಮಾಡಿದ್ರು. ಅದೇಗೋ ಆ ದಾರಿಲಿ ಅವ್ರಿಗೆ ಈ ವ್ಯಕ್ತಿ ಸಿಕ್ಕಿದಾನೆ. ಅಷ್ಟು ಕ್ರಾಂತಿಕಾರಿಗಳನ್ನ ಅವನೊಬ್ಬನೇ ಸುರಕ್ಷಿತ ಜಾಗ ಕರ್ಕೊಂಡು ಹೋಗ್ಬಿಟ್ಟ. ಪಕ್ಕಾ ಸುದ್ದಿ ತಾನೆ? ಅದೇ ನಮ್ಮಲ್ಲಿ ಕೆಲಸ ಮಾಡ್ತಾನಲ್ಲ ಅವನ್ ತಾನೆ? ಹೌದು ಯಜಮಾನ್ರೆ, ಪಕ್ಕಾ ಸುದ್ದಿ ಇದು. ಅವ್ರನ್ನ ಹಾಗಾದ್ರೆ ಪೊಲೀಸ್ನವ್ರು ಹುಡುಕ್ತಿದಾರಾ? ಅದಕ್ಕೆ ನಿಮ್ ಯಜಮಾನ್ರು ರಿಟೈರ್ಡ್ ಸುಬೇದಾರರು, ಅವ್ರನ್ನ ಪೊಲೀಸವ್ರು ಹಿಡಿಯಕ್ ಹೇಗ್ ಸಾಧ್ಯ? ನನಗನ್ಸೋ ಪ್ರಕಾರ ಈ ಬಿಸಿ ಎಲ್ಲ ತಣ್ಣಗಾದ್ಮೇಲೆ ಅವರೇ ಬರ್ತಾರೆ ಖಂಡಿತ. ಹಿಂದೆ ಅಂಗಡಿಗೆ ಒಮ್ಮೆ ಕ್ರಾಂತಿಕಾರಿಗಳು ಬಂದಿದ್ರು. ರಾಮ್ಜಿಗೂ ಅವ್ರಿಗೂ ವಾದ ಆಗಿತ್ತು. ಕ್ರಾಂತಿಕಾರಿಗಳ ಪ್ರಕಾರ ಬ್ರಿಟಿಷ್ ಸರ್ಕಾರದಲ್ಲಿ ಕೆಲಸ ಮಾಡೋರು ಎಲ್ಲ ದೇಶದ್ರೋಹಿಗಳಿಗೆ ಸಮಾನ ಅಂದ್ರು. ಆದರೆ ರಾಮ್ಜಿ ವಾದ ಬೇರೆನೇ ಇತ್ತು. ಅವ್ರ ಪ್ರಕಾರ ಸಂಸಾರ ನಡೆಸೋಕ್ಕೋಸ್ಕರ, ಹೊಟ್ಟೆಪಾಡ್ಗೋಸ್ಕರ ಕೆಲಸ ಮಾಡೋದು ತಪ್ಪಲ್ಲ. ಆದರೆ ಈ ಘಟನೆ ಆದ್ಮೇಲೆ ಸ್ವಲ್ಪ ಯೋಚನೆ ಮಾಡೋದಕ್ಕೆ ಶುರು ಹಚ್ಕೊಂಡಿದ್ರು. ಅವಕಾಶ ಸಿಕ್ತು ನೋಡಿ ಕ್ರಾಂತಿಕಾರಿಗಳ ಸಹಾಯ ಮಾಡಕ್ಕೆ, ಸಹಾಯಕ್ಕೆ ನಿಂತೇ ಬಿಟ್ರು. ಇದು ರಾಮ್ಜಿ ವ್ಯಕ್ತಿತ್ವ ಅಂದ್ರೆ. ಅದಕ್ಕೆ ರಾಮ್ಜಿ ಮನಸ್ಸಿಗೆ ತುಂಬಾ ಹತ್ರ ಆಗೋದು. ಏನ್ ಹೇಳೋದು ಯಜಮಾನ್ರೆ? ಯಾವಾಗ್ಲಾದ್ರೂ ನಾನು ಒಂದ್ ಸಾಮಾನ್ಯ ಹೆಣ್ಣಾಗಿ ಯೋಚನೆ ಮಾಡಿದ್ರೆ ನಮ್ಮ ಮನೆಯವ್ರ ಹತ್ರ ಯಾರಾದ್ರೂ ಸಹಾಯ ಕೇಳ್ಕೊಂಡ್ ಬಂದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ಮತ್ ಅವ್ರ ಬುದ್ಧಿನೇ ನನ್ ಕೊನೆ ಮಗಂಗೂ ಬಂದಿರೋದು. ಆದ್ರೆ ಒಬ್ಬ ಹೆಂಡತಿಯಾಗಿ ತಾಯಿ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿದ್ರೆ ಇವ್ರು ಯಾಕೆ ನನ್ನ ಬಗ್ಗೆ ಯೋಚನೆ ಮಾಡಲ್ಲ?
ನಿಮ್ ಕಾಳಜಿ ನನ್ಗೆ ಅರ್ಥ ಆಗುತ್ತೆ. ರಾಮ್ಜಿ ಮನೆಗೆ ಬರ್ಲಿ ಅತ್ತಿಗೆ, ಆಗ ಅವ್ರ ಹತ್ರನೇ ಕೇಳಿ. ಸರಿ ಅತ್ತಿಗೆ, ನಾನೇನ್ ಬರ್ತೀನಿ. ಎಲ್ಲಿ ನಮ್ಮಪ್ಪ? ಮಗು, ನಿಮ್ ತಾಯಿ ಹತ್ರ ಅದನ್ನ ಹೇಳಕ್ಕೆ ಅಂತಾನೆ ಬಂದಿದ್ದು. ನಿಮ್ಮಪ್ಪ ಅಯ್ಯೋ, ನಾನು ಹೇಳ್ತೀನಿ ಅವನ್ಗೆ. ನಾನೇ ಹೇಳೋಣ ಅಂತಿದ್ದೆ ಎಲ್ರಿಗೂ. ಅಪ್ಪ ಯಾವಾಗ್ಲೂ ಹೇಳ್ತಿದ್ರು ಗೊತ್ತಾ, ಅದೇ ನಾನು ಚೆನ್ನಾಗಿ ಸಂಪಾದನೆ ಮಾಡಬೇಕು, ಮಕ್ಳನ್ನ ಚೆನ್ನಾಗಿ ಓದಿಸ್ಬೇಕು, ದೊಡ್ಡ ವ್ಯಕ್ತಿಗಳನ್ನ ಮಾಡಬೇಕು ಅಂತೆಲ್ಲ. ಅದಕ್ಕೆ ಅವರು ವ್ಯಾಪಾರದ ಮೇಲೆ ತುಂಬಾ ದೂರ ಹೋಗಿದಾರಂತೆ ಅಲ್ವಾ? ಯಾವ ವ್ಯಾಪಾರದ ಮೇಲೆ ಹೋಗಿರೋದು? ಅಯ್ಯೋ ಭೀಮಾ, ಮಂಜುಳನ್ ಮದ್ವೆ ಇತ್ತಲ್ಲ, ಅದಕ್ಕಪ್ಪ ಮನೆಗ್ ವಾಪಸ್ ಬರ್ತಿದ್ರಂತೆ. ಬರೋ ದಾರಿನಲ್ಲೇ ಯಾರೋ ಹೇಳಿದ್ರಂತೆ ಮದ್ವೆ ನಡೀಲಿಲ್ಲ, ಮದ್ವೆ ನಿಂತೋಯ್ತು ಅಂತ. ಮತ್ತೆ ಯಜಮಾನ್ರು ಕೂಡ ವ್ಯಾಪಾರಕ್ಕೆ ದೂರ್ಗೆ ಯಾರನ್ನಾದ್ರೂ ಕಳ್ಸ್ಬೇಕಿತ್ತಂತೆ. ಅಪ್ಪನೇ ಹೇಳಿದ್ರಂತೆ ನಾನೇ ಹೋಗ್ತೀನಿ ಅಂತ. ಇದನ್ನೇ ನಾನು ಹೇಳ್ತಿದ್ದೆ ಯಜಮಾನ್ರ ಹತ್ರ. ಒಂದ್ ಮಾತು ಹೇಳಿ ಹೋಗ್ಬೋದಿತ್ತಲ್ವಾ ಅವರು? ಎಷ್ಟು ಗಾಬರಿ ಆಗೋಗಿತ್ತು ನಮ್ಗೆಲ್ಲ. ನೀವಾದ್ರೂ ಹೇಳ್ಬೋದಿತ್ತಲ್ವಾ ನಮ್ಗೆ? ಕ್ಷಮಿಸಿ, ನನ್ನಿಂದ ತಪ್ಪಾಗಿ ಹೋಯ್ತು. ಮುಂಚೆನೆ ತಿಳಿಸ್ಬೇಕಿತ್ತು. ನನಗೇನಪ್ಪ ಅಂದ್ರೆ ನಿಮಗೆ ಮುಂಚೆ ಹೇಳಿದ್ರೆ. ನಿಮ್ಗೆ ಗೊತ್ತಲ್ವಾ ನಾವ್ ಎಷ್ಟು ಗಾಬರಿ ಆಗಿದ್ವಿ. ಅಮ್ಮನ ಪರಿಸ್ಥಿತಿ ಅಂತೂ ಹೇಳಕ್ಕೆ ಆಗಲ್ಲ. ಅಪ್ಪನ ಬಗ್ಗೆ ಯೋಚನೆ ಮಾಡಿ ರಾತ್ರಿ ತಲೆ ನೋವ್ತಿತ್ತು. ಪುಟ್ಟ, ಕ್ಷಮಿಸ್ಬಿಡಪ್ಪ ನನ್ನನ್ನ. ಹೊರಡಕ್ಕೂ ಮುಂಚೆ ನಿಮ್ ತಂದೆ ಹೇಳಿ ಹೋಗಿದ್ರು ಅನ್ಕೊಂಡೆ. ಯಾವಾಗ ಬರ್ತಾರಂತೆ? ಕೆಲ್ಸ ಮುಗಿದ ಕೂಡಲೇ ಬಂದ್ಬಿಡ್ತಾರೆ ಅವರು. ಅವ್ರು ಬಂದ್ಮೇಲೆ ಇನ್ನೊಮ್ಮೆ ಅವ್ರನ್ನ ಈ ತರ ದೂರ ಕೇಳೋ ವ್ಯಾಪಾರಕ್ಕೆ ಕಳಿಸ್ಬೇಡಿ. ಆಯ್ತು ಭೀಮಾ. ಸರಿ ಅದ್ಕೆ, ನಾನೇನ್ ಬರ್ತೀನಿ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ದಯವಿಟ್ಟು ನೀವು ಆದಷ್ಟು ಬೇಗ ಮನೆಗೆ ಬನ್ನಿ. ಅಲ್ಲಿವರೆಗೂ ಹೆಂಗಾದ್ರೂ ಮಾಡಿ ಮಕ್ಕಳಿಂದ ಈ ವಿಷಯನ ಮುಚ್ಚಿಟ್ಟಿರ್ತೀನಿ. ಅಯ್ಯೋ ಭೀಮಾ, ಇದ್ರಲ್ಲಿ ಕೋಪಿಸ್ಕೊಳಕ್ ಏನಿದೆ? ನೋಡು, ಅಪ್ಪ ಹೋಗಿರೋದು ಕೆಲ್ಸದ ಮೇಲೆ. ಕೆಲಸ ಮುಗಿದ್ಮೇಲೆ ಬರ್ತಾ ನಮ್ಗೇನಾದ್ರೂ ಖಂಡಿತ ತಂದೆ ತರ್ತಾರೆ. ಆದ್ರೂ ಅಪ್ಪ ಇಷ್ಟ ದಿನ ಹೋಗ್ಬಿಟ್ಟಿದಾರಲ್ಲ, ಏನ್ ಮಾಡೋದು? ಹೋದ್ರು ಹೇಳಾದ್ರೂ ಹೋಗ್ಬೇಕಿತ್ತು. ಅದು ಸರಿನೇ. ನಾವು ಅಪ್ಪನ ನೋಡ್ದೆ ಇನ್ನೂ ಎಷ್ಟು ದಿನ ಹೀಗೆ ಇರ್ಬೇಕೋ ಏನೋ. ಅಯ್ಯೋ, ಚಿಂತೆ ಮಾಡ್ಬೇಡಿ. ರಾಮ್ಜಿ ಬರ್ಬೇಕಾದ್ರೆ ಎಲ್ರಿಗೂ ಏನಾದ್ರೂ ತಗೊಂಡ್ ಬರ್ತಾರೆ. ಆದ್ರೆ ಭೀಮನ್ಗೆ ಜಾಸ್ತಿ ತಗೊಂಡ್ ಬರ್ತಾರೆ. ಅದೇಂಗ್ ಭೀಮಂಗ್ ಮಾತ್ರ ತರ್ತಾರೆ ಅಂತೀರಾ? ತರಂಗಿದ್ರೆ ನಂಗೂ ತರ್ತಾರೆ ಅಪ್ಪ. ಇಲ್ಲ, ನಂಗನ್ಸುತ್ತೆ ಈ ಸಲ ಅಪ್ಪ ಅಮ್ಮಂಗೆ ಸರ ತಗೊಂಡ್ ಬರ್ತಾರೆ ಅಂತ. ಅಲ್ವಾ ಅಮ್ಮ? ಸುಮ್ನಿರೋ. ಏನ್ ನಾನಿನ್ನು ಚಿಕ್ಕೋಳ ಸರ ಎಲ್ಲ ಹಾಕೊಳಕ್ಕೆ? ಯಾಕಿಲ್ಲ, ಅಪ್ಪ ಅಂತೂ ನಿನ್ನ ಎಷ್ಟು ಪ್ರೀತಿಸ್ತಾರೆ. ಅಪ್ಪ ಏನು ತರ್ಲಿಲ್ಲ ಅಂದ್ರೆ ಅವ್ರಿಗೆ ನಾವೇ ಹೇಳೋಣ ಅಮ್ಮಂಗೆ ಸರ ತರಕ್ಕೆ. ಮಾತಂದ್ರೆ ಇದಪ್ಪ. ಎಲ್ರು ಸ್ವಲ್ಪ ಸುಮ್ನಿರಿ, ಮೊದ್ಲು ಮನೆಗ್ ಬರ್ಲಿ ಅವರು. ಭೀಮ್ರಾವ್, ಆಟಾಡಕ್ ಬರ್ತ್ಯಾ? ಹಾ ಬರ್ತಾನೆ. ಭೀಮಾ, ಹೋಗು. ಸರಿ ಅಮ್ಮ, ಹೋಗ್ ಬರ್ತೀನಿ. ಬಾಲಣ್ಣ, ನೀವು ಬನ್ನಿ ಆಡಕ್ಕೆ. ಇಲ್ಲ, ಅಪ್ಪ ಬೇರೆ ಮನೇಲಿಲ್ಲ. ಮನೆ ಚಾವಣಿನ ನಾನೇ ಸರಿ ಮಾಡ್ಬೇಕು. ಸರಿ, ಹಾಗಾದ್ರೆ ನಾನು ನಿಂಗೆ ಸಹಾಯ ಮಾಡ್ತೀನಿ. ಆಮೇಲೆ ಎಲ್ರು ಒಟ್ಟಿಗೆ ಆಡಕ್ ಹೋಗೋಣ. ಸರಿ ಬಾಲಣ್ಣ, ನಾವೆಲ್ಲ ನಿಮ್ಗೆ ಸಹಾಯ ಮಾಡ್ತೀವಿ. ಆಮೇಲೆ ಒಟ್ಟಿಗೆ ಆಡಕ್ ಹೋಗೋಣ. ಬೇಡ, ನೀವಿಬ್ರು ಹೋಗಿ ಆಡ್ಕೊಳ್ಳಿ. ಆನಂದ ಇದಾನಲ್ಲ ಸಹಾಯಕ್ಕೆ. ಊರಿನ ದೊಡ್ಡ ಶ್ರೀಮಂತರ ಮನೆ ಮಗ ಸಕ್ಪಾಲ್ರ ಮನೇಲಿ ಕೆಲಸ ಮಾಡೋದಾ? ಈ ಊರಿನ ಜನ ನಮ್ಮನ್ನ ಬದುಕಕ್ ಬಿಡ್ತಾರಾ? ಈ ಜನರದು ಯಾವಾಗ್ಲೂ ಇದ್ದಿದೆ ಬಿಡು. ಈ ಜನರೆಲ್ಲ ಬದಲಾಗಬೇಕು ಬಾಲಣ್ಣ. ಯಾವಾಗ ಆಗತ್ತೆ ಅಂದ್ರೆ ಒಬ್ಬ ಆಚಾರಿ ಮಗ ಒಬ್ಬ ಸಕ್ಪಾಲ್ ಮನೇಲಿ ಕೆಲಸ ಮಾಡಿದಾಗ, ಆಗ ಖಂಡಿತ ಜನರು ಬದಲಾಗ್ತಾರೆ. ನೀನಷ್ಟು ಬದಲಾಗಿದ್ಯಾ ಅಂತ ನೋಡ್ತಿದೀವಿ ಧ್ರುವ.
ಮತ್ ನಂಗೀಗ ಒಂದ್ ಮಾತ್ ನೆನ್ಪಿಗ್ ಬಂತು. ಈ ಜಗತ್ತು ಒಂದಲ್ಲ ಒಂದಿನ ಬದಲಾಗೇ ಆಗುತ್ತೆ. ಜಗತ್ನ ಆಮೇಲೆ ಬದಲಾಯಿಸುವಂತೆ. ಈಗ ಆಟ ಆಡು ಹೋಗು. ಸರಿ ಅಮ್ಮ. ಬಾ ನಂದ, ನೀನು ಹಗ್ಗ ತಗೋ. ಸರಿ. ಅಪ್ಪ ಇಲ್ದೇ ಇರೋ ಹೊತ್ತಲ್ಲಿ ಮಕ್ಳಿಗೆಲ್ಲ ಎಷ್ಟು ಜವಾಬ್ದಾರಿ ಬಂದ್ಬಿಡ್ತು. ದೊಡ್ಡ ಮನುಷ್ಯರ ತರ ಕಾಣ್ಸಕ್ ಶುರು ಆಗ್ಬಿಟ್ರು. ಆದ್ರೆ ಅಪ್ಪನ ಜವಾಬ್ದಾರಿನೆಲ್ಲ ಮಕ್ಳ ಮೇಲೆ ಹೊರಿಸೋ ಸಮಯ ಇದಲ್ಲ ರೀ. ಅವ್ರಿಗಿನ್ನೂ ಅಪ್ಪನ ಆಶ್ರಯ ಬೇಕು. ಎಲ್ಲೇ ಇದ್ರೂ ಬೇಗ ಬಂದ್ಬೇಡಿ ಮನೆಗೆ. ಗಂಗಾ, ನಿಮ್ಮಮ್ಮನ ಮನ್ಸಲ್ಲಿ ಬೇರೆ ಏನೋ ಓಡ್ತಿದೆ. ಮನ್ಸಲ್ಲಿ ಇಟ್ಕೊಂಡು ಒದ್ದಾಡ್ತಿದ್ದಾರೆ. ಅದನ್ನ ನಮ್ಗೆ ಹೇಳ್ದೆ ಹೀಗೆ ಮನ್ಸಲ್ಲಿ ಇಟ್ಕೊಂಡ್ರೆ ಯೋಚನೆ ಮಾಡಿ ಆರೋಗ್ಯ ಕೆಡಿಸ್ಕೊತಾರೆ. ಧ್ರುವ, ನೀನ್ ನನ್ನ ಆಟ ಆಡಕ್ ತಾನೇ ಕರ್ದಿದ್ದು. ಆದ್ರೆ ಸ್ಕೂಲ್ ಹತ್ರ ಯಾಕೆ ಕರ್ಕೊಂಬಂದೆ? ಸದ್ಯಕ್ಕೆ ಸ್ಕೂಲ್ ಮುಚ್ಚಿದೆ, ಅದಕ್ಕೆ ಇಲ್ಲಿ ಯಾರು ಇಲ್ಲ. ನಮ್ ಸ್ನೇಹನೂ ಇಲ್ಲಿಂದನೇ ಶುರು ಆಗಿದಲ್ವಾ, ಅದಕ್ಕೆ ಇಲ್ಲೇ ಒಂದ್ ವಿಷಯ ಹೇಳಕ್ ಕರ್ಕೊಂಬಂದೆ. ಏನು? ನನ್ ಮಾತ್ ನಿಂಗೆ ಸರಿ ಕಾಣಲ್ಲ ಅನ್ಸತ್ತೆ. ಅದೇನಂದ್ರೆ ನಾನು ನಮ್ ಮನೆ ಬಿಟ್ಟು ಬಂದ್ಬಿಟ್ಟೆ. ನಂಗೊಂದ್ ಸಹಾಯ ಆಗ್ಬೇಕು. ದಯವಿಟ್ಟು ನೀನ್ ಬಾಲಣ್ಣಂಗೆ ಹೇಳು, ನನ್ನೂ ಅವ್ರ ಜೊತೆ ಡೋಲ್ ಬಾರ್ಸ ಕರ್ಕೊಂಡು ಹೋಗಕ್ಕೆ. ಯಾಕಂದ್ರೆ ಈಗ ನಾನು ಇರಕ್ಕಂತೂ ಯಾವ್ದೇ ಜಾಗ ಇಲ್ಲ, ಮತ್ತೆ ತಿನ್ನಕ್ಕೂ ಏನೂ ಇಲ್ಲ. ಅದಕ್ಕೆ ನಾನಾಗೆ ದುಡಿಬೇಕನ್ಕೊಂಡಿದ್ದೀನಿ. ನಂಗೂ ಬಾಲಣ್ಣನ್ ತರಾನೇ ಢೋಲ್ ಬಾರ್ಸೋದಂದ್ರೆ ತುಂಬಾ ಇಷ್ಟ. ಧ್ರುವ, ನೀನ್ ಹೀಗೆ ಮನೆ ಬಿಟ್ಟು ಬರ್ಬಾರ್ದಾಗಿತ್ತು. ನಿಂಗೇನೇ ತೊಂದರೆ ಆಗಿದ್ರು ನಿಮ್ಮಪ್ಪನ ಹತ್ರ ಮಾತಾಡ್ಬೇಕಿತ್ತು. ನೋಡು ಧ್ರುವ, ಈಗ ನೀನ್ ಸ್ಕೂಲಲ್ಲಿ ನಿಂತಿದ್ಯಾ. ಇನ್ನು ನೀನ್ ಓದ್ಬೇಕು, ಬರಿಬೇಕು. ಅದು ಅಲ್ದೆ ನಿಮ್ ಜಾತಿಯವ್ರು ಯಾರು ಡೋಲ್ ಬಾರ್ಸಕ್ಕೆಲ್ಲ ಹೋಗೋದಿಲ್ಲ. ಭೀಮ್ರಾವ್, ಯಾವ್ದೇ ಕೆಲ್ಸದ ಮೇಲೆ ಜಾತಿ ಹೆಸರಾಕಿದ್ದು ದೇವ್ರಲ್ಲ, ಮನುಷ್ಯ ಹಾಕಿರೋದು. ಇದನ್ನ ನೀನೇ ನಂಗೆ ಹೇಳಿರೋದು. ಈಗ ನೀನ್ ಮನ್ಸು ಮಾಡಿದ್ರೆ ಖಂಡಿತ ನೀನು ಆಚಾರ್ಯ ಆಗ್ಬೋದು. ಮತ್ ನಾನ್ ಮನ್ಸು ಮಾಡಿದ್ರೆ ನಾನು ಡೋಲ್ ಬಾರ್ಸೋನ್ ಆಗ್ಬೋದು. ನಂಗ್ ಗೊತ್ತಿರೋದು ಇಷ್ಟೇನಪ್ಪ. ಈಗ ನೀ ನನಗ್ ಸಹಾಯ ಮಾಡೋದಾದ್ರೆ ಮಾಡು, ಸಹಾಯ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ಮಾಡ್ಬೇಡ. ನಾನೇನ್ ನಿರ್ಧಾರ ಮಾಡಿದ್ದೀನೋ ಅದನ್ನೇ ನಾನು ಮಾಡ್ತೀನಿ. ಭೀಮಾ, ಭೀಮಾ, ನಾನು ಹೋಗಿ ಬರ್ತೀನಿ. ಏನಾಯ್ತು? ಏನಿಲ್ಲ, ನನ್ ಗೆಳೆಯ ಅವನು. ಗೊತ್ತಿಲ್ಲ, ಯಾಕೋ ಒಂಥರ ಮಾತಾಡ್ತಿದ್ದ. ನಾನು ಅವನಿಗೆ ಆಮೇಲೆ ಅರ್ಥ ಮಾಡಿಸ್ತೀನಿ. ನೀವೇನ್ ಇಲ್ಲಿವರೆಗೂ ಬಂದಿದ್ದು? ಎಲ್ಲಿಂದ ಶುರು ಮಾಡ್ಲಿ? ಎಲ್ಲನೂ ತುಂಬಾ ಗೊಂದಲ ಆಗೋಗಿದೆ. ಯಾವಾಗ್ಲೂ ನನಗೆ ನನ್ನ ಅತ್ತಿಗೆನೇ ನೆನಪಾಗ್ತಾರೆ. ಕಣ್ಣು ಮುಚ್ಚಿದ್ರು ಕೂಡ ಅವರೇ ಕಾಣಿಸ್ತಾರೆ. ನನ್ಗನ್ಸುತ್ತೆ ನಮ್ಮ ಅತ್ತಿಗೆ ನನ್ಗೆ ಹೇಳ್ತಿರೋ ಥರ, ನೋಡು ಭಾಸ್ಕರ, ನಿಮ್ಮ ಮನೆಯವರೆಲ್ಲ ಸೇರಿ ನನ್ನ ಕೊಂದ್ರು ಅಂತ. ಭೀಮರಾವ್, ಎಲ್ಲಿವರೆಗೂ ನಮ್ಮ ಅತ್ತಿಗೆಗೆ ನ್ಯಾಯ ಸಿಗಲ್ವೋ ಅಲ್ಲಿ ತನಕ ನಂಗೆ ನೆಮ್ಮದಿ ಇಲ್ಲ. ನಿಮ್ಮ ಮನೆಗೆ ಹೋಗೋಕ್ಕೂ ನಂಗೆ ಮನಸ್ಸಾಗಲಿಲ್ಲ. ನಾನು ಅಲ್ಲಿಗೆ ಹೋಗಿದ್ದ ಉದ್ದೇಶ ಏನು ಅಂದರೆ ನನ್ನ ದುಃಖನ ಹೇಳ್ಕೊಳ್ಳೋಕ್ಕೆ. ನನ್ನ ಪುಣ್ಯಕ್ಕೆ ನೀನು ಇಲ್ಲೇ ಸಿಗದೆ ಈಗ ನಾವಿಬ್ಬರು ಮನ್ಸು ಬಿಚ್ಚಿ ಮಾತಾಡ್ಬೋದು. ನೀನೇ ಹೇಳು ಭೀಮರಾವ್, ನಾನೀಗ ಏನು ಮಾಡಲಿ? ಏನಾಯ್ತು? ಅದನ್ನ ನೀನ್ ಹೇಳ್ಬೇಕು ಅಮ್ಮ. ಏನಾಯ್ತು? ಏನಿಲ್ಲ. ಇಲ್ಲ, ಏನೋ ಇದೆ. ಏನ್ ಯೋಚನೆ ಮಾಡ್ತಿದ್ದೆ? ಹೇಳಿದ್ನಲ್ಲ ಏನೂ ಇಲ್ಲ ಅಂತ. ಏನೋ ವಿಷಯ ಇರ್ಲೇಬೇಕು ಅಮ್ಮ. ದೊಡ್ಡ ಯಜಮಾನ್ರು ಅಪ್ಪನ ಬಗ್ಗೆ ಹೇಳೋದಾಗಿಂದ ನಾನು ನೋಡ್ತಾನೆ ಇದ್ದೀನಿ. ಯಾವ್ದೋ ಒಂದ್ ವಿಷಯನ ನೀನ್ ಎಲ್ರಿಂದನೂ ಮುಚ್ಚಿಡ್ತಿದ್ಯಾ. ಹೇಳಮ್ಮ, ಏನ್ ವಿಷಯ? ಅದ್ಕೆ
ರಾಮ್ಜಿ ಅಪಾಯದಲ್ಲಿದ್ರೆ ಅದನ್ನ ತಿಳ್ಕೊಳ್ಳೋ ಹಕ್ಕು ನಮಗೂ ಇದೆ. ಅವರು ನನ್ನ ಅಣ್ಣ. ನೀವೊಬ್ರೇ ಹೀಗೆ ಯೋಚನೆ ಮಾಡಿ ಮಾಡಿ ಚಿಂತೆ ಮಾಡ್ತಿದ್ರೆ? ಅಂಥದ್ದೇನೂ ಆಗಿಲ್ಲ ಅದ್ಕೆ. ಮತ್ತೇನಾಗಿದೆ ಹೇಳಿ. ಅವ್ರು ಯಾವ ಕೆಲ್ಸದ ಮೇಲೂ ಹೋಗಿಲ್ಲ. ಅವರು ಕ್ರಾಂತಿಕಾರಿಗಳಿಗೆ ಸಹಾಯ ಮಾಡಕ್ ಹೋಗಿದ್ದಾರೆ. ಮಕ್ಳ ಮುಂದೆ ಇದನ್ನ ಯಾಕೆ ಹೇಳಲಿಲ್ಲ ಅಂದ್ರೆ ಅವ್ರ ಅಪ್ಪನ ಬಗ್ಗೆ ಸುಮ್ಮನೆ ಯೋಚನೆ ಮಾಡ್ತಾರೆ. ಮೊದಲೇ ಇಷ್ಟು ನೋವಲ್ಲಿದ್ದೀವಿ, ಅದಕ್ಕೆ. ನೀವು ಒಳ್ಳೇದೇ ಮಾಡಿದ್ದೀರಾ. ಅಂದ್ರೆ? ಹೌದು, ಒಳ್ಳೇದೇ ಮಾಡಿದ್ದೀರಾ ನೀವು. ಇದು ಮಕ್ಳಿಗೆ ಗೊತ್ತಾದ್ರೆ ಅವರು ಯೋಚನೆ ಮಾಡ್ತಾರಲ್ವಾ? ನೀವ್ ಯಾಕೆ ಭಯ ಪಡ್ತಿದ್ದೀರಾ? ನಮ್ಮಣ್ಣ ಓದಿರೋರು, ಸೇನೆಯಲ್ಲಿ ಕೆಲಸ ಮಾಡಿರೋರು. ಅವ್ರಿಗೇನು ಆಗೋದಿಲ್ಲ, ಆದಷ್ಟು ಬೇಗ ಬರ್ತಾರೆ. ಇದನ್ನೆಲ್ಲ ನೀವ್ಯಾಕೆ ಮನ್ಸಿಗೆ ಹಾಕೋತೀರಾ? ನೀವೇನು ತಪ್ಪು ಮಾಡಿಲ್ವಲ್ಲ ಅದಕ್ಕೆ. ನೀವು ಸುಳ್ಳು ಹೇಳಿದ್ದು ಯಾಕೆ ಹೇಳಿ? ಯಾಕೆಂದ್ರೆ ಮಕ್ಕಳ ಮನ್ಸಿಗೆ ನೋವಾಗಬಾರ್ದು ಅಂತ ಅಲ್ವಾ? ಅವ್ರ ಮುಖದಲ್ಲಿ ನಗು ನೋಡ್ಬೇಕು ಅಂತ ತಾನೆ. ಎಷ್ಟೋ ದಿನ ಆದ್ಮೇಲೆ ನಮ್ ಭೀಮಾ ಆಟ ಆಡೋಕ್ ಹೋಗಿದ್ದಾನೆ. ಇತ್ತೀಚೆಗಂತೂ ನಮ್ ಕುಟುಂಬದವರೆಲ್ಲ ಬರೀ ಗಲಾಟೆ ಜಗಳ ನೋವಲ್ಲೇ ಕಳೆದ್ಬಿಟ್ವಿ. ಆದ್ರೆ ಸಾಕು, ಇಲ್ಲಿಗೆ ಮುಗ್ಸೋಣ. ನೀವು ರಾಮ್ಜಿ ಬಗ್ಗೆ ಚಿಂತೆ ಮಾಡ್ತಿದ್ದೀರಲ್ವಾ? ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ರಾಮ್ಜಿ ಯಾವತ್ತೂ ತಪ್ಪು ಕೆಲಸ ಮಾಡಲ್ಲ, ಮತ್ತೆ ಮಾಡೋಕ್ಕೂ ಬಿಡಲ್ಲ. ಬೇರೆಯವ್ರಿಗೆ ಸಹಾಯ ಮಾಡೋದು ಅವ್ರ ಹುಟ್ಟು ಗುಣ, ಅದು ತಪ್ಪಲ್ಲ ಅಲ್ವಾ? ನನ್ಗೆ ಯಾಕೋ ಅವ್ರನ್ನ ನೋಡ್ಬೇಕು ಅನ್ಸ್ಬಿಟ್ಟಿದೆ. ಏನೋ ಒಂಥರ ಭಯ. ಅಮ್ಮ, ನೀನ್ ಅಳ್ಬೇಡ ಅಮ್ಮ. ನೀನ್ ನೋಡ್ತಿರು, ಅಪ್ಪ ಬೇಗ ಬಂದ್ಬಿಡ್ತಾರೆ. ಸರಿ ಭೀಮ್ರಾವ್, ಹೀಗೆ ಮಾಡೋದು ತಪ್ಪಲ್ವಾ? ಸ್ವತಃ ನಾನೇ ನಮ್ಮ ಅಣ್ಣಂಗೆ ನನ್ನ ಕೈಯಾರೆ ಕಾಗದದ ಮೇಲೆ ಹೆಬ್ಬೆಟ್ಟು ಹೊತ್ಕೊಟ್ಟೆ. ಹೀಗಾದರೂ ನಮ್ಮ ಅಪ್ಪ ಅಮ್ಮನಿಗೆ ಅರ್ಥ ಮಾಡಿಸಿ ನಿಮಗೆ ತೊಂದರೆ ಕೊಡೋದು ತಪ್ಪಿಸ್ಬೋದು ಅಂತ. ಮತ್ತೀಗ ಕಾಗದ ಕೊಡು ಅಂದರೆ ಅದು ತಪ್ಪಾಗುತ್ತಲ್ವಾ? ಹೌದು, ನಿಮ್ ದೊಡ್ಡಣ್ಣ ಏನಾದ್ರು ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿ ನಮ್ಮನೆಗೆ ಬಂದು ತೊಂದರೆ ಕೊಡ್ಬೇಡಿ ಅಂತೇನು ಹೇಳಿಲ್ವಾ? ನಂಗೆ ಗೊತ್ತಿಲ್ಲ. ಆದರೆ ನಮ್ಮ ಅಣ್ಣ ಹತ್ರ ಆ ಕಾಗದ ವಾಪಸ್ ಕೊಡು ಅಂದರೆ ಮಾತಿಗೆ ತಪ್ಪದಂಗೆ ಆಗಲ್ವಾ? ಸ್ವಲ್ಪ ದಿನ ಮಾತಿಗೆ ತಪ್ಪ ಅಂತಾನೆ ಇರ್ಲಿ ಬಿಡಿ. ನಮ್ಮ ಅತ್ತೆ ಹೇಳ್ತಿರ್ತಾರೆ, ನಾವು ಸತ್ಯನ ಹೊರಗೆ ತರಬೇಕು ಅಂತ ಸುಳ್ಳಿನ ಸಹಾಯ ಏನಾದರೂ ತಗೊಂಡ್ರೆ ಅದು ತಪ್ಪೇನಲ್ಲ. ಎಲ್ಲಿವರೆಗೂ ಸತ್ಯ ಹೊರಗೆ ಬರೋದಿಲ್ವೋ ಅಲ್ಲಿವರೆಗೂ ನಿಮಗೂ ನೆಮ್ಮದಿರಲ್ಲ. ನೀವಿದನ್ನು ಯೋಚಿಸಿ ಯಾವಾಗಲೂ ನೋವಲ್ಲೇ ಇರಬೇಕಾಗುತ್ತೆ, ನಿಮ್ಮ ಅತ್ತಿಗೆ ನ್ಯಾಯ ಸಿಗಲಿಲ್ಲ ಅಂತ. ನೀನು ಹೇಗೆ ಹೇಳ್ತೀಯೋ ಖಂಡಿತ ಹಾಗೆ ಮಾಡ್ತೀನಿ. ನಿಂಗೆ ತಲೆಗೆಲೆ ಕೆಟ್ಟಿದ್ಯಾ? ಬೆಳಗ್ಗೆ ಕುಡ್ದಿರೋರ ಥರ ಏನೇನೋ ಮಾತಾಡ್ತಿದ್ಯಲ್ಲ ನೀನು. ನೀನು ನನ್ನ ಜೊತೆ ಡೋಲ್ ನೋಡಿಸ್ತೀಯಾ? ದೊಡ್ಡ ಮನೆ ಮಕ್ಕಳು ಯಾರಾದರೂ ಡೋಲ್ ನೋಡ್ಸೋದನ್ನ ನೋಡಿದ್ಯಾ ಹೇಳು? ನಿಮ್ಮಪ್ಪಂಗೆ ಗೊತ್ತಾದ್ರೆ ಸುಮ್ಮಿರ್ತಾರೆ ಅನ್ಕೊಂಡಿದ್ಯಾ? ನನ್ನ ಆಗ್ಲೇ ಮನೆ ಬಿಟ್ಟು ಬಂದಾಯ್ತು ಬಾಲಣ್ಣ. ನನ್ನ ಯಾರು ಏನೂ ಕೇಳಲ್ಲ, ಏನ್ ಬೇಕಾದ್ರೂ ಮಾಡ್ಬೋದು. ನಾನು ನಮ್ಮ ಅಪ್ಪಂಗೆ ಬದುಕು ತೋರಿಸ್ಬೇಕು. ಅವ್ರು ಇಲ್ದೇನೆ ನಾನು ಈ ಸಮಾಜದಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು, ಬದುಕ್ಬೋದು ಅಂತ. ಬಾಲಣ್ಣ, ಇನ್ನೊಂದು ವಿಷಯ ಮುಖ್ಯವಾಗಿ ಏನಂದ್ರೆ, ನನ್ಗೂ ನಿಮ್ ತರನೇ ಡೋಲ್ ಬಾರಿಸೋದಂದ್ರೆ ತುಂಬಾ ಇಷ್ಟ. ನಿನ್ನ ಹತ್ರ ಮಾತಾಡಿ ಏನ್ ಪ್ರಯೋಜನ? ಧ್ರುವ, ನೀನ್ ಭೀಮನ್ ಜೊತೆ ಆಡಕ್ತಾನೆ ಹೋಗಿದ್ದೆ, ಯಾಕೆ ಅಲ್ಲಿಂದ ಬಂದ್ಮೇಲೆ ಏನೇನೋ ಮಾತಾಡ್ತಿದ್ಯಾ? ಹಾ, ನಿಂಗೆ ಡೋಲ್ ಬಾರ್ಸೋ ಭೂತ ಯಾವಾಗ ಹಿಡೀತು? ಭೂತ ಅಲ್ಲ ಆನಂದ, ನನ್ಗೆ ಡೋಲ್ ಬಾರ್ಸೋದಂದ್ರೆ ಇಷ್ಟ. ಈಗಿದು ನನ್ಗೆ ಅನಿವಾರ್ಯನೂ ಆಗಿದೆ. ನಾನೇನು ಅಂತ ನಮ್ಮ ಅಪ್ಪಂಗೆ ತೋರಿಸ್ಬೇಕು, ಅವ್ರಿಲ್ದೇನು ನಾನು ಈ ಸಮಾಜದಲ್ಲಿ ಬದುಕ್ಬೋದು ಅಂತ.
ಭೀಮಂಗೂ ನಾನು ಇದೇ ಹೇಳಕ್ ಹೋಗಿದ್ದೆ, ಆದ್ರೆ ಅವನು ನನ್ನ ಮಾತನ್ನ ಕೇಳಲಿಲ್ಲ. ಅಷ್ಟ್ರಲ್ಲಿ ಅದೇ ಅವರು ಭಾಸ್ಕರ್ ಅವ್ರು ಬಂದ್ಬಿಟ್ರು. ನಾನು ಹೊರಟ್ಬಿಟ್ಟೆ. ಭಾಸ್ಕರ್ ಅವರ ಬಾಲ ನಂಗೆ ಹೇಳು ಆನಂದ, ನನ್ನ ಡೋಲ್ ಬಾರ್ಸ ಕರ್ಕೊಂಡೋಗಕ್ಕೆ. ಆದ್ರೆ ಭಾಸ್ಕರ್ ಅವರು ಭೀಮನ್ ಯಾಕೆ ಭೇಟಿ ಮಾಡಕ್ ಬಂದಿದ್ರು ಗೊತ್ತಿಲ್ಲ. ನಾನು ಹೇಳುದನ್ನ ನೀನ್ ಕೇಳಿಸ್ಕೋತಿಲ್ಲ. ನನ್ಗಿಂತ ಭಾಸ್ಕರ್ ಅವರೇ ಹೆಚ್ಚಾ? ನಂಗೆ ಗೊತ್ತು, ಭಾಸ್ಕರ್ ಅವ್ರಿಗೆ ಅವ್ರ ಅಣ್ಣ ಆ ಪತ್ರನ ಖಂಡಿತ ಕೊಡಲ್ಲ. ಭಾಸ್ಕರ್ ಅವ್ರ ಮಾತಿಂದ ಗೊತ್ತಾಗಿದೆ, ಅವ್ರ ಅಣ್ಣ ತುಂಬಾ ದುರಾಸೆ ಮನುಷ್ಯ. ಒಬ್ಬ ದುರಾಸೆಗೆ ಬಿದ್ದಿರೋ ಮನುಷ್ಯ ಅವನ ಹತ್ರ ಇರೋ ಯಾವುದೇ ವಸ್ತುನ ಕೂಡ ಅವನಿಗೆಷ್ಟೇ ಕಷ್ಟ ಆದ್ರೂ ಅದನ್ನ ಅವನ ಕೈಯಿಂದ ಹೋಗೋದಕ್ಕೆ ಬಿಡೋದಿಲ್ಲ. ಆದ್ರೆ ಭಾಸ್ಕರ್ ಅವರು ಆ ಪತ್ರದಲ್ಲಿ ತಮ್ಮ ಹೆಬ್ಬೆಟ್ಟೊತ್ತಿ ಅವ್ರ ಅಣ್ಣಂಗೆ ಏನಂತ ಹೇಳಿದಾರಂದ್ರೆ, ಈಗ ನನ್ನ ಹೆಸರಲ್ಲಿರೋ ಪೂರ್ತಿ ಆಸ್ತಿ ನಿನ್ನ ಹೆಸ್ರಿಗಾಗಿದೆ ಅಂತ. ಅವ್ರ ಅಣ್ಣ ಇಂಥ ಅವಕಾಶನ ಬಿಡ್ತಾರ ಹೇಳು? ಈಗ ಭಾಸ್ಕರ್ ಅವರೆಲ್ಲ ಆಸ್ತಿ ಅವ್ರ ಅಣ್ಣಂದೇ ಆಗೋಗಿದೆ. ಈಗ ಎಂಥ ಪರಿಸ್ಥಿತಿ ಬಂದ್ರೂ ಅವ್ರ ಆ ಪತ್ರನ ವಾಪಸ್ ಕೊಡಲ್ಲ. ಅವ್ರ ಅಣ್ಣ ಆಸ್ತಿನ ಅವ್ರ ಹತ್ರನೇ ಉಳಿಸ್ಕೊಳ್ಳೋದಕ್ಕೆ ಖಂಡಿತ ಪ್ರಯತ್ನ ಮಾಡ್ತಾರೆ. ಆದ್ರೆ ಭಾಸ್ಕರ್ ಅವ್ರ ಅತ್ತಿಗೆಗೆ ಹೆಂಗ್ ನ್ಯಾಯ ಕೊಡ್ಸಕ್ಕಾಗತ್ತೆ? ಭಾಸ್ಕರ್ ಅವ್ರ ತಂದೆ ತಾಯಿನೂ ದುರಾಸೆ ಮನುಷ್ಯರೇ, ಅವ್ರ ಅಣ್ಣನೂ ಕೂಡ. ಆ ಒಂದು ಖಾಲಿ ಪತ್ರದಿಂದ 3 ಜನರು ಕಿತ್ತಾಡೋ ಥರ ಮಾಡ್ಬೋದು. ಮತ್ತದೇ ಕಿತ್ತಾಟದಲ್ಲೇ ಸತ್ಯ ಕೂಡ ಹೊರಗೆ ಬರುತ್ತೆ. ಅರ್ಥ ಆಗಲ್ಲ ಭೀಮಾ, ಕೆಲವೊಮ್ಮೆ ನೀನೇನು ಮಾತಾಡ್ತೀಯ ಅಂತ ಅರ್ಥ ಆಗಲ್ಲ. ನನಗೆ ಗಣಿತಕ್ಕಿಂತ ನಿನ್ನ ಮಾತೇ ಕಷ್ಟ ಅನ್ಸುತ್ತೆ ಭೀಮಾ. ನಿಜ ಹೇಳಬೇಕು ಅಂದ್ರೆ ನನಗೂ ನಿನ್ನ ಮಾತು ಒಂದೊಂದ್ಸಲ ಅರ್ಥನೇ ಆಗಲ್ಲ ಭೀಮಾ. ನೀವು ಕಾಯ್ತಾ ಇರಿ, ಸಮಯ ಬಂದಾಗ ನಿಮ್ಮೆಲ್ಲ ಪ್ರಶ್ನೆಗೂ ಉತ್ತರ ಸಿಕ್ಕೇ ಸಿಗುತ್ತೆ. ಹಿಂಗೆ ಮಾಡೋದ್ರಿಂದ ಭಾಸ್ಕರ್ ಅವ್ರ ಅದಕ್ಕೆ ಸಾವಿಗೆ ನ್ಯಾಯ ಸಿಗುತ್ತೆ ಅನ್ಸುತ್ತಾ? ಖಂಡಿತ ಸಿಗುತ್ತೆ. ಅಮ್ಮ, ಧ್ರುವ ಡೋಲ್ ಬಾರಿಸ್ಬೇಕು ಅಂತಿದ್ದ. ಈಗ ನೀನೇ ಹೇಳು, ದೊಡ್ಡ ಮನೆಯವ್ರು ಯಾರಾದ್ರೂ ಈ ಡೋಲೆಲ್ಲ ಬಾರಿಸ್ತಾರಾ? ನಮ್ಮ 3 ಜನಕ್ಕೂ ಆಗ್ಲಿಂದ ಪ್ರಾಣ ತಿಂತಿದ್ದ ಅವನು. ಮುಖ್ಯವಾಗಿ ನನಗೆ ಡೋಲ್ ಬಾರಿಸೋದು ಹೇಳ್ಕೊಡು ಅಂತಿದ್ದ. ಈಗ ನೀವೇ ಹೇಳಿ, ಹಂಗೆಲ್ಲ ಹೇಳ್ಕೊಡಕ್ಕಾಗತ್ತಾ? ಹೌದಮ್ಮ. ಧ್ರುವಂಗೆ ಸರಿಯಾಗಿ ಒಲೆ ಉರ್ಸಕ್ಕೂ ಬರಲ್ಲ, ಇನ್ನ ಡೋಲ್ ಹೆಂಗ್ ಬಾರಿಸ್ತಾನೆ ಅಲ್ವಾ ಬಲ್ಲಣ್ಣ? ಹಾ ಅಮ್ಮ, ಅಷ್ಟು ಸುಲಭನ ಡೋಲ್ ಬಾರಿಸೋದು ಅಂದ್ರೆ? ಏನ್ ಭೀಮಾ? ಇಲ್ಲ ಅಮ್ಮ, ನಾವು ಧ್ರುವನ್ ಬಗ್ಗೆ ಮಾತಾಡ್ತಿರ್ಲಿಲ್ಲ. ನಾವು ಭಾಸ್ಕರ್ ಅವ್ರ ಅತ್ತಿಗೆಗೆ ನ್ಯಾಯ ಕೊಡ್ಸೋದ್ರ ಬಗ್ಗೆ ಮಾತಾಡ್ತಿದ್ವಿ. ಅಯ್ಯೋ ಭೀಮಾ. ಅಮ್ಮ, ಇದಕ್ ನೀವು ಬೈಬೇಡಿ, ಚಿಂತೆನೂ ಮಾಡಕ್ ಹೋಗ್ಬೇಡಿ. ಭಾಸ್ಕರ್ ಅವ್ರಿಗೂ ಇದೇ ಬೇಕಿರೋದು. ಮಗ ಇಲ್ಲಿ ನ್ಯಾಯಕ್ಕೋಸ್ಕರ ಹೋರಾಡ್ತಿದ್ದಾನೆ, ಅಲ್ಲಪ್ಪ ಕ್ರಾಂತಿಕಾರಿಗಳಿಗೆ ಸಹಾಯ ಮಾಡ್ತಿದ್ದಾರೆ. ಅಪ್ಪ ಮಗ ಇಬ್ರು ಒಂದೇ ಥರ ಆಗ್ತಿದ್ದಾರೆ. ಭೀಮಾ ಹಿಂಗೆ ಯೋಚನೆ ಮಾಡೋದು, ಕೆಲಸ ಮಾಡೋದು, ಇದನ್ನೆಲ್ಲ ನೋಡಿದ್ರೆ ನಂಗಿಲ್ಲಿ ಭಯ ಆಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅವ್ರಿಗೊಂದು ನ್ಯಾಯ ಕೊಡಿಸ್ತಾನೆ ಅನಿಸ್ತಿದೆ. ಅಮ್ಮ, ಏನು ಯೋಚನೆ ಮಾಡ್ತಿದ್ಯಾ? ಅಮ್ಮ, ನನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ ಅಲ್ವಾ, ನಾನೇನು ಮಾಡ್ತೀನೋ ಅಂತ? ನಿಂಗೆ ಹೆಂಗೆ ಗೊತ್ತಾಯ್ತು? ನನ್ಗಷ್ಟು ಗೊತ್ತಾಗಲ್ವಾ ಅಮ್ಮ? ಎಷ್ಟಾದ್ರೂ ನಾನು ಯಾರು ಹೇಳಿ? ನಿಮ್ಮ ಮಗ ತಾನೆ. ಎಲ್ಲ ಅಮ್ಮಂದಿರ್ಗೂ ಒಂದೇ ಚಿಂತೆ, ನನ್ನ ಮಗ ದೊಡ್ಡವನಾದ್ಮೇಲೆ ದುಡ್ಡನ್ನ ಸಂಪಾದನೆ ಮಾಡ್ತಾನೋ ಇಲ್ವೋ ಅಂತ. ನಾನು ಹೇಳಿದ್ ಸರಿ ಅಲ್ವಾ? ಹೌದಪ್ಪ ಭೀಮ್ರಾವ್, ನೀನ್ ಸರಿಯಾಗೇ ಹೇಳ್ತಿದ್ಯಾ. ಇರೋ ಈ ಪುಟ್ಟ ತಲೆಯಲ್ಲಿ ಮಾತೆಲ್ಲ ಎಲ್ಲಿಂದ ಬರುತ್ತೆ? ಇನ್ನು ಏನೇನ್ ಬರುತ್ತೆ ಇದ್ರಿಂದ? ಬಾ ಮೊದಲು ತಿಂಡಿ ತಿನ್ನು ಬಾ. ನೀವಿಬ್ರು ಬನ್ನಿ. ಬಾಲಣ್ಣ, ನಾನು ಭೀಮನ್ ಥರ ಚೆನ್ನಾಗಿ ಓದಕ್ಕಂತೂ ಆಗಲ್ಲ, ಆದರೆ ನಾನು ದುಡ್ಡು ಸಂಪಾದನೆ ಮಾಡ್ತೀನಿ.
ಇಲ್ಲಿ ಕೆಲಸ ಸಿಗ್ಲಿಲ್ಲ ಅಂದ್ರೆ ಏನು? ನಾನು ಅಪ್ಪನ ತರನೇ ಕೆಲ್ಸದ ಮೇಲೆ ದೂರ್ಗೆಲ್ಲ ಹೋಗ್ತೀನಿ. ಅದೆಲ್ಲ ಬೇಕಿಲ್ಲ. ದುಡ್ಡು ಸಂಪಾದನೆ ಮಾಡ್ಲಿಲ್ಲ ಅಂದ್ರೂ ಒಪ್ಪತ್ ತಿನ್ಕೊಂಡಿರೋಣ, ಇಲ್ವಾ ಹಸ್ಕೊಂಡೆ ಮಲ್ಕೊಳ್ಳೋಣ. ಆದ್ರೆ ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋಗೋ ಕೆಲಸ ಮಾತ್ರ ಬೇಡ. ನಿಮ್ಮಪ್ಪ ಮಾಡ್ದಂಗೆ ಅದ್ ತಪ್ಪು. ನೀವು ಅದನ್ನೇ ಮಾಡಕ್ ಬಿಡಲ್ಲ ನಾನು. ಸರಿ ಅಮ್ಮ. ಜೋರಾಗಿ ಹೇಳು. ಮನೆಯವ್ರನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಅಮ್ಮ. ನಡೀರಿ ತಿಂಡಿ ತಿನ್ನಿ. ಅಣ್ಣನ ಹತ್ರ ಆ ಪತ್ರ ವಾಪಸ್ ಕೊಡು ಅಂದ್ರೆ ಮಾತಿಗೆ ತಪ್ಪದಂಗ ಆಗುತ್ತೆ. ಸ್ವಲ್ಪ ದಿನ ಮಾತಿಗೆ ತಪ್ಪ ಅಂತಾನೆ ಇರ್ಲಿ ಬಿಡಿ. ಅಣ್ಣ ಅಣ್ಣ ನಂಗೆ ಆ ಪತ್ರ ಕೊಡು. ನಿನಗೆ ನಾನು ಹೆಬ್ಬೆಟ್ಟು ಓದ್ಕೊಟ್ನಲ್ಲ ಆ ಪತ್ರ. ಹೀಗೇನಾಯ್ತು? ನೀನು ಹೇಳ್ದಂಗೆ ಅಪ್ಪ ಅಮ್ಮನ ಹತ್ರ ಮಾತಾಡಿದ್ನಲ್ಲ, ಈಗ ಅವರು ಮಂಜುಳನ ಮನೆ ಕಡೆ ತಲೆ ಕೂಡ ಹಾಕ್ತಿಲ್ಲ. ಅವ್ರ ತಲೆ ಹಾಕ್ಲಿ ಬಿಡ್ಲಿ. ನಿಧಾನವಾಗಿ ಕೂತು ಯೋಚನೆ ಮಾಡಿದೆ. ನಂಗೆ ಅರ್ಥ ಆಯಿತು, ಆ ಹುಡುಗಿ ಜೊತೆ ನನಗೇನು ಮದುವೆ ಆಗಲಿಲ್ವಲ್ಲ, ಅವಳಿಗೋಸ್ಕರ ನಾನು ಯಾಕೆ ನನ್ನ ಆಸ್ತಿ ನಿನಗೆ ಕೊಡಲಿ? ಏನಂತ ಮಾತಾಡ್ತಿದ್ಯಾ ಭಾಸ್ಕರ? ನೀನು ಮನೆಗೆ ಹೋಗು. ನಿನ್ಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ಕೇಳು, ಕೊಡ್ತೀನಿ. ನಾನೇ ನನ್ನ ಕೈಯಾರೆ ಪತ್ರನೂ ಹೊರಗೆ ಬಿಸಾಕ್ತೀನಿ. ಆ ಕಾಗದ ಇಟ್ಕೊಂಡು ನಾನೇನು ಮಾಡಲಿ? ಹೊರಡು. ಆ ಪತ್ರ ನನ್ನ ಕಣ್ಮುಂದೆನೇ ಹರಿಬೇಕು. ನಂಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ. ಇದೆಂತ ಮಾತು ಅಂತ ಆಡ್ತಿದ್ಯೋ? ಸ್ವಂತ ಅಣ್ಣನೇ ನಂಬಲ್ವಾ ನೀನು? ನಾನು ನಿನ್ನ ಅಣ್ಣ ಕಣೋ. ಯಾರು ಸತ್ರೋ ಅವ್ರು ನಿನ್ನ ಹೆಂಡತಿ ಆಗಿದ್ದವ್ರು. ಅವರು ನಿನ್ನ ಮೇಲೆ ತುಂಬ ನಂಬಿಕೆ ಇಟ್ಟಿದ್ರು. ಅವ್ರ ನಂಬಿಕೆಗೆ ನೀನೇನು ಮಾಡಿದೆ ಹೇಳು? ನಾಲ್ಗೆ ಹರಿಬಿಡ್ತಿದ್ಯಾ ಭಾಸ್ಕರ? ಹೋಗು, ಪತ್ರ ಕೊಡಲ್ಲ, ಹೋಗು. ಏನು ಮಾಡ್ಕೋತೀಯ? ಅಂಗಡಿ ಸಾಮಾನೆಲ್ಲ ಬೀದಿಗೆ ಎಸ್ತು ನನ್ನ ಕೈಯಾರೆ ಬೆಂಕಿ ಹಚ್ತೀನಿ. ಜಾಸ್ತಿ ಮಾತಾಡಿದ್ರೆ ನಾಳೆ ಇದೇ ಸಮಯಕ್ಕೆ ಬರ್ತೀನಿ. ನೆನ್ಪಿಟ್ಕೊಂಡು ಮನೆಯಿಂದ ಪತ್ರ ತಗೊಂಡು ಬಾ. ಬರ್ತೀನಿ. ಈ ಹುಡುಗ ಯಾವಾಗ್ಲೂ ಕಷ್ಟ ಕೊಡೋದೇ ಆಗೋಯ್ತು. ಆಚಾರಿಗಳೇ, ಏನಾಯ್ತು? ಇಷ್ಟೊಂದು ಅವಸರವಾಗಿ ಎಲ್ಲಿ ಹೋಗ್ತಿದ್ದೀರಾ? ಅದು ಮಂಗೇಶ, ನನ್ನ ಮಗ ಧ್ರುವನ್ ಎಲ್ಲಾದ್ರೂ ನೋಡಿದ್ಯಾ? ಇಲ್ಲ ಆಚಾರಿಗಳೇ, ಯಾಕೇನಾಯ್ತು? ಬೆಳಗ್ಗೆ ಮನೆ ಬಿಟ್ಟು ಹೋಗಿದ್ದು, ಸಂಜೆ ಅಷ್ಟೊತ್ತಿಗೆ ಬಂದ್ಬಿಡ್ತಾನೆ ಅನ್ಕೊಂಡೆ. ನೋಡಿದ್ರೆ ಇಷ್ಟೊತ್ತರೆಗೂ ಬಂದಿಲ್ಲ. ತುಂಬಾ ಭಯ ಆಗ್ತಿದೆ ಮಂಗೇಶ. ನಿಮ್ ಮಗ ಇದಾನಲ್ಲ, ಆ ಭೀಮ್ರಾವ್ ಗೆಳೆತನ ಬೆಳೆಸಿದಾನೆ. ಅವ್ರ ಮನೆಗೆ ಹೋಗಿರ್ಬೋದು. ಭೀಮ್ರಾವ್ ಮನೆಯಲ್ಲಿ ವಿಚಾರಿಸೋಣ. ಅಕಸ್ಮಾತ್ ಅವನಲ್ಲೇ ಇದ್ರೆ? ಹಾ, ಬಾ ಕೇಳ್ಕೊಂಡು ಬರೋಣ. ಏನಾಯ್ತು ಆಚಾರಿಗಳೇ? ಮಗಂಗೋಸ್ಕರ ಅಪ್ಪ ಹೊಡ್ಕೊಂಡು ಎಲ್ಲೋ ಹೊರಟಂಗಿದೆ. ಇವಾಗ ನಿಮಗೆ ಅರ್ಥ ಆಗಿರ್ಬೇಕಲ್ವಾ? ನೀವೆಲ್ಲರೂ ಆ ರಾಮ್ಜಿ ಮಕ್ಕಳ ಜೊತೆಗೆ ಹೇಗ್ ನಡ್ಕೊಂಡ್ರಿ ಅಂತ. ಒಬ್ಬ ಅಪ್ಪನ ನೋವು ಏನು ಅಂತ ಗೊತ್ತಾಗಿರ್ಬೇಕಲ್ವಾ? ಚೆನ್ನಾಗಿದೆ. ಮನೇಲಿ ಒಂದು ಮಗುನು ಸಾಕಾಗದೇ ಇರೋನು ಅಪ್ಪ ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ದಾನೆ. ಒಬ್ಬ ಇದ್ದ, ಅವನು ಸತ್ತೋದ. ಸತ್ತಿದ್ದಲ್ಲ, ಸಾಯಿಸಿದ್ದು ಈ ವ್ಯಕ್ತಿನೇ. ನನ್ನ ಮಗುಗೆ ಹುಷಾರಿರ್ಲಿಲ್ಲ. ನನ್ನ ಮಗುಗೆ ಔಷಧಿ ತರೋದಕ್ಕೆ ಅಂತ ಇವನ ಹತ್ರ ದುಡ್ಡು ಕೇಳೋದಕ್ಕೆ ಹೋದ್ರೆ ಇವ್ರು ತುಂಬ ಸರಿಸಾಗಿ ಹೇಳ್ಬಿಟ್ರು, ನಾನು ಕೊಡ್ಬೇಕಾಗಿದ್ದು ಹಿಂದಿನ ಸಾಲ ಕೊಡೋವರೆಗೂ ಹೊಸ ಸಾಲ ಸಿಗಲ್ಲ ಅಂತ. ಹಂಗೆ ಹೇಳೋದು ತಪ್ಪ? ಸರಿಯಾಗೇ ಇದೆ ನೋಡು, ನನ್ನ ಹೊಟ್ಟೆ ಬಟ್ಟೆನೆಲ್ಲ ಕಟ್ಟಿ ನೀನ್ ಪೂರ್ತಿ ಸಾಲನ ತೀರಿಸ್ದೆ. ಆದ್ರೆ ಈಗ ಸತ್ತೋಗಿರೋ ನನ್ನ ಮಗನ ನೀನ್ ನನಗೆ ವಾಪಸ್ ತಂದ್ಕೊಡ್ತೀಯಾ? ಏಯ್, ನಿನ್ ಕಣ್ಣೀರಿನ ಕತೆ ಕೇಳೋಕೆ ನನ್ನ ಹತ್ರ ಸಮಯ ಇಲ್ಲ. ನಡಿ ಆ ಕಡೆ ಬಾ ಮಂಗೇಶ. ಏಯ್, ನಾನು ಆ ಕ್ಷಣದಿಂದಾನೇ ಕಾಯ್ತಾ ಇದ್ದೀನಿ. ನೀನೇನಾದ್ರೂ ಸೋತ್ ಬಿದ್ರೆ ಎಲ್ಲರಿಗಿಂತ ಮೊದಲನಾಗೋದು ನಾನೇ, ಸಂತೋಷ ಪಡೋನು ನಾನೇ.
ನಿನ್ ಮಗ ಚೆನ್ನಾಗಿರ್ಲಿ ಚಿದಾನಂದ. ಆದ್ರೆ ನೀನು ನರಳಿ ನರಳಿ ಸಾಯ್ಬೇಕು. ತಗೊಳ್ಳಿ ತಗೊಳ್ಳಿ, ಕುಡೀರಿ. ಯಾವ ಖುಷಿಗಪ್ಪ ಇದನ್ನೆಲ್ಲ ತಂದಿದ್ಯಾ? ಇವತ್ತು ಅಂಗಡಿಲಿ ಒಳ್ಳೆ ವ್ಯಾಪಾರ ಆಯ್ತಪ್ಪ. ಸ್ವಲ್ಪ ದಿನದಿಂದ ನಾನು ನಿಮ್ಮ ಮೇಲೆ ಸುಮ್ಮನೆ ಕೋಪಿಸ್ಕೊಳ್ತಿದ್ದೆ. ಅದಕ್ಕೆ ಕ್ಷಮೆ ಕೇಳಬೇಕು ಅನಿಸ್ತು. ಇರ್ಲಿ ಬಿಡ. ಅಪ್ಪ, ಭಾಸ್ಕರನ್ ಮದುವೆ ನಿಂತ ಮೇಲೆ ಯಾಕೋ ಅವನು ಒಂಥರ ಆಗೋಗಿದ್ದಾನೆ. ಹೌದು, ನನ್ನ ಹತ್ರ ಒಂದು ಉಪಾಯ ಇದೆ. ಇದರಿಂದ ಭಾಸ್ಕರ ಮತ್ತೆ ಮನೆಗೆ ಬರ್ತಾನೆ. ಅಪ್ಪ, ಇದ್ರ ಮೇಲೆ ನಿಮ್ಮ ಹೆಬ್ಬೆಟ್ಟೊತ್ತಿ. ಇದನ್ನ ನಾನು ನಾಳೆ ಭಾಸ್ಕರನ್ ತೋರಿಸಿ ಅವನಿಗೆ ಹೇಳ್ತೀನಿ ಎಲ್ಲ ಆಸ್ತಿನೂ ನನ್ನ ಹೆಸರಿಗೆ ಬರ್ಕೊಟ್ಟಿದ್ದಾರೆ ಅಂತ. ನಾಳೆ ನಿಮ್ಮ ಹತ್ರ ಅವನು ಓಡ್ ಬರ್ತಾನೆ. ಒಂದ್ಸಲ ಬರಲಿ ಅವನು, ಆಮೇಲೆ ಇದನ್ನು ಹರಿಬಿಟ್ರಾಯ್ತು. ಅಪ್ಪ, ಇದನ್ನು ಬಿಟ್ರೆ ನಮ್ಮ ಹತ್ರ ಬೇರೆ ಉಪಾಯನೇ ಇಲ್ಲ. ಈ ಮುದ್ಕ ಒಂದ್ಸಲಿ ಹೆಬ್ಬೆಟ್ಟೊತ್ಲಿ ಸಾಕು. ಭಾಸ್ಕರ ದಡ್ಡನ್ ಥರ ಮೊದಲೇ ಒಪ್ಪಿಗೆ ಕೊಟ್ಟಿದ್ದಾನೆ. ಕೇಸ್ ಹಾಕಿದ್ರು ನಾನೇ ಗೆಲ್ಲೋದು. ಹೆಬ್ಬೆಟ್ಟೊತ್ತಪ್ಪ. ಇಲ್ಲ, ನಾನು ಹೆಬ್ಬಟ್ಟು ಒತ್ತಲ್ಲ. ನನಗೆ ನಿನ್ನ ಮೇಲೆ ವಿಶ್ವಾಸನೇ ಇಲ್ಲ. ಇಲ್ಲ. ಏನು ಮಾತಾಡ್ತಿದ್ದೀರಪ್ಪ? ನೀನು ನನ್ನ ಅಂಗಡಿನಲ್ಲಿ ಕುತಂತ್ರ ಕೆಲಸ ಮಾಡಿದ್ದೀಯ. ಮತ್ತಿಲ್ಲೂ ಅದನ್ನೇ ಮಾಡ್ತಿದೀಯಾ? ಹೆಬ್ಬಟ್ಟು ಒತ್ತಲ್ಲ ನಾನು ಒತ್ತಲ್ಲ. ಅಪ್ಪ ಅಪ್ಪ, ಅಡ್ಗೆ ಆಯ್ತು, ಬನ್ನಿ ಊಟಕ್ಕೆ. ಹಾಮ, ಅಪ್ಪ ಅಪ್ಪ ಕುಡ್ದು ಮಲ್ಕೊಂಡ್ಬಿಟ್ಟಿದ್ದಾರೆ. ನೀವು ಊಟ ತಗೊಂಬನ್ನಿ, ನಾನು ಅಪ್ಪನ ಕರ್ಕೊಂಡು ಬರ್ತೀನಿ. ಭೀಮರಾವ್, ಭೀಮಾ ಬಾಯಿ ಹೊರಗೆ ಬಾಮ್ಮ. ಎಲ್ರು ಸತ್ತೋಗಿದ್ದೀರಾ ಹೆಂಗೆ? ಬನ್ನಿ ಹೊರಗೆ. ಬಾಲ, ಎದೇಳು. ಇಷ್ಟು ಹೊತ್ತಿನಲ್ಲಿ ಯಾರು ಹಿಂಗೆ ಕಿರ್ಚ್ಕೋತಿರೋದು? ನಾನು ನೋಡ್ತೀನಿ ರೀ. ನನ್ನ ಮಗ ಧ್ರುವ ಎಲ್ಲಿ ನನ್ನ ಮಗ ಧ್ರುವ? ನಮ್ಮ ಹತ್ರ ಬಂದಿದ್ದ. ಡೋಲ್ ಬಾರ್ಸವ್ರ ಹತ್ರ ನನ್ನ ಕರ್ಕೊಂಡು ಹೋಗು ಅಂತ ಹೇಳ್ತಿದ್ದ. ಈಗೆಲ್ಲೋದು ನಮಗೆ ಗೊತ್ತಿಲ್ಲ. ಆದ್ರೆ ಕಳಿಸ್ಕೊಟ್ಟಿಯಾ ಆ ಕೆಲಸ ಮಾಡಕ್ಕೆ? ನೀವುಗಳು ಹಾಳಾಗಿದ್ ಸಾಕಾಗ್ಲಿಲ್ಲ ಅಂತ ಆಚಾರಿಗಳ ಮಗ ಅವ್ರ ಜೊತೆ ಡೋಲ್ ಬಾರ್ಸದ್ನಾ? ನಾವು ದೂರ ಹೋದಷ್ಟು ಹತ್ರ ಬರ್ತೀರಾ? ಈ ರಾಮ್ಜಿ ಸಕ್ಪಾಲ್ ಮಕ್ಕಳು ನಮ್ ಧರ್ಮನೆಲ್ಲ ನಾಶ ಮಾಡ್ತಿದ್ದಾರೆ. ಆಚಾರಿಗಳೇ, ಇವರೆಲ್ಲ ನಿಮ್ಮನೆಗೆ ಬೆಂಕಿ ಇಡಕ್ ನೋಡ್ತಿದ್ದಾರೆ. ಇವ್ರಿಗೊಂದು ಗತಿ ಕಾಣಿಸ್ಲೇಬೇಕು. ಇದೇ ನೀವು ಮಾಡೋ ತಪ್ಪು. ಪೂರ್ತಿ ಮಾತು ಕೇಳಿಸ್ಕೊಳಲ್ಲ. ನಾವು ಅವನನ್ನೆಲ್ಲೂ ಕಳ್ಸ್ಕೊಡ್ಲಿಲ್ಲ. ಬದಲಾಗಿ ನಾವು ನೀವ್ ಹೇಳಿದ ಮಾತನ್ನೇ ಹೇಳಿ ಕಳಿಸ್ಬಿಟ್ವಿ. ಯಾವ ಧರ್ಮ ಕರ್ಮನೂ ನಾಶ ಮಾಡಿಲ್ಲ ನಾವು. ಸುಳ್ಳು ಹೇಳ್ತಾ ಇದೀಯ ನೀನು. ನೀವೆಲ್ಲ ಒಟ್ಟಿಗೆ ಸೇರ್ಕೊಂಡು ಅವನ್ ತಲೆ ಕೆಡ್ಸಿದೀರಾ. ನಾವು ಸುಳ್ಳು ಹೇಳ್ತಿಲ್ಲ, ಯಾರ ತಲೆನೂ ಕೆಡ್ಸಿಲ್ಲ. ನೀವೇನ್ ಹೇಳಿದ್ರು ಅದನ್ನೇ ನನ್ನ ಮಕ್ಳು ಕೂಡ ಅವನ ಹತ್ರ ಹೇಳಿದ್ದಾರೆ. ನಮ್ಮನ್ನಿಲ್ಲಿ ನಿಂತ್ಕೊಂಡು ಹೀಗೆ ಅಳಿಯೋದ್ ಬಿಟ್ಟು ನೀವು ಮೊದ್ಲು ಹೋಗಿ ನಿಮ್ಮ ಮಗನ್ ಹುಡುಕಿದೀವಿ. ಊರೆಲ್ಲ ಹುಡುಕಿದೀವಿ, ಎಲ್ಲೂ ಸಿಗ್ಲಿಲ್ಲ. ನೀವೇನಾದ್ರೂ ಅವನನ್ನ ನಿಮ್ಮನೇಲಿ ಮುಚ್ಚಿಟ್ಕೊಂಡಿದ್ರೆ ಅವನನ್ನ ಕಳಿಸ್ಕೊಟ್ಬಿಡಿ.
ನನ್ನ ಕೋಪ ನಿಮ್ಗೇನು ಗೊತ್ತಿಲ್ಲ. ಭೀಮಾ ಆಚಾರ್ಯಗಳೇ, ಭೀಮಾ ಓಡ್ತಿದ್ದಾನೆ. ಧ್ರುವ ಎಲ್ಲಿದ್ದಾನೆ ಅಂತ ಅವನು ಗೊತ್ತಿರುತ್ತೆ. ನಡೀರಿ, ಹಿಡಿಯೋಣ. ಹೋಗೋಣ. ಬನ್ನಿ, ನಾನ್ ನೋಡ್ಕೊಂಡ್ ಬರ್ತೀನಿ. ಹುಷಾರು. ಅಮ್ಮ, ನೀನ್ ಸತ್ತು ನಕ್ಷತ್ರ ಆಗೋದೆ, ಆದ್ರೆ ನಕ್ಷತ್ರ ಮತ್ತೆ ಭೂಮಿಗೆ ಬರಕ್ಕಾಗಲ್ವಲ್ಲ. ನಾನಿಲ್ಲಿ ಒಬ್ಬಂಟಿ ಆಗೋದೆ. ಭೀಮಾನು ಅವನ್ ಮಾತು ಉಳಿಸ್ಕೊಳ್ಳಿಲ್ಲ. ಅವನು ಕೂಡ ನನ್ನ ಪರ ಮಾತಾಡ್ಲಿಲ್ಲ. ಅವನನ್ನ ಮಾತೇ ಅರ್ಥ ಮಾಡ್ಕೋತಿಲ್ಲ. ಧ್ರುವ, ನೀನಿಲ್ಲಿ ನಿನ್ ತಾಯಿನ ನಕ್ಷತ್ರದಲ್ಲಿ ನೋಡ್ಕೊಂಡು ಕೂತಿದ್ಯಾ. ನಿನಗ್ ನಾವ್ ಕಾಣ್ತಿಲ್ವಾ? ನೀನ್ ಸಿಗ್ದ ನಾವ್ ಎಷ್ಟೊಂದು ಗಾಬರಿ ಆಗಿದೀವಿ ಗೊತ್ತಾ? ನಾನು ತೊಂದರೆಲೇ ಇದ್ದೀನಿ. ನಿನ್ನ ಹತ್ರ, ನಿಮ್ ಬಾಲಣ್ಣನ ಹತ್ರ, ನಿಮ್ ಆನಂದಣ್ಣ ಹತ್ರನೂ ಹೋಗಿದೆ. ಯಾರು ನನ್ನ ಮಾತು ಕೇಳಲಿಲ್ಲ. ಎಲ್ರು ನಂಗೆ ಬುದ್ಧಿ ಹೇಳೋರೆ. ನಿನ್ ಜಾತಿ ಯಾವ್ದು ಗೊತ್ತಾ, ಮತ್ ನಮ್ ಜಾತಿ ಯಾವ್ದು ಗೊತ್ತಾ ಅಂತ ಹೇಳ್ತಿದ್ರು. ಭೀಮಾ, ನನ್ನ ಸ್ನೇಹನ ಜಾತಿ ನೋಡ್ ಮಾಡ್ಲಿಲ್ಲ, ನಿನ್ನನ್ನು ನೋಡಿ. ಆದ್ರೆ ನೀನ ಸ್ನೇಹ ಉಳಿಸ್ಕೊಳ್ಳಿಲ್ಲ. ತಪ್ಪಾಯ್ತು ಧ್ರುವ, ನನ್ನ ಕ್ಷಮಿಸ್ಬಿಡು. ಏಯ್, ನಿಂತ್ಕೋ, ದೂರ ನಿಲ್ಲು. ಅವನನ್ನ ಮುಟ್ಟಿ ಅಪವಿತ್ರ ಮಾಡ್ಬೇಕು ಅನ್ಕೊಂಡಿದ್ಯಾ? ಹೌದು, ಅಪವಿತ್ರ ಆಗೋಗುತ್ತೆ. ನೋಡಿ ಎಂಥ ಮಾತಾಡ್ತೀರಾ. ಒಬ್ಬ ಚಿಕ್ಕ ಹುಡುಗ ತನ್ನ ತಾಯಿನ ನೆನ್ಸ್ಕೊತಿದ್ದಾನೆ, ನೋವಲ್ಲಿದ್ದಾನೆ. ಅವನಿಗೆ ನನ್ನ ಮಗ 2 ಮಾತಾಡಿ ಸಮಾಧಾನ ಮಾಡ್ತಿದ್ದಾನೆ. ಅಪ್ಪ ಜೀವಂತವಾಗಿದ್ರು ಬೀದಿಲಿದ್ದಾನೆ ಪಾಪ ಆ ಹುಡುಗ. ಸ್ನೇಹದಲ್ಲಿ ಅವನಿಗೆ ನೆಮ್ಮದಿ ಇದೆ. ಆದ್ರೂ ನೀವು ಹೇಳಿದ್ದೆ ಸರಿ. ಸರಿ ಬಿಡಿ, ಇದಕ್ಕಿಂತ ಅಪವಿತ್ರ ಏನಿದೆ ಅಲ್ವಾ? ಮನೆಗೆ ಹೋಗು ಧ್ರುವ. ನನ್ ಮನೆಗೆ ಹೋಗಲ್ಲ. ಇನ್ನು ಏನಾದ್ರೂ ಹೇಳೋದಿದ್ಯಾ? ಇಲ್ಲಾಂದ್ರೆ ನೀವು ಹೊರಡಿ ಇಲ್ಲಿಂದ. ಮನೆಗೆ ಬಾ ಧ್ರುವ. ಏನ್ ಅರ್ಥ ಮಾಡ್ಕೋಬೇಕು? ಎಲ್ಲ ಅರ್ಥ ಮಾಡ್ಕೋತೀನಿ. ಅರ್ಥ ಮಾಡ್ಕೊಂಡೇ ಬರ್ತೀನಿ. ಧ್ರುವ, ಧ್ರುವ, ಹೆಂಗಾದ್ರೂ ಇವನಿಗೆ ಅರ್ಥ ಮಾಡಿಸಿ. ಇದೆಲ್ಲ ಸರಿ ಅಲ್ಲ. ಅವನ್ನ ಒಂಟಿಯಾಗಿ ಬಿಟ್ಬಿಡಿ, ಅವನೇ ಅರ್ಥ ಮಾಡ್ಕೋತಾನೆ. ಅಪ್ಪ ಹೇಳ್ತಾರಲ್ಲ, ಯಾರಿಗಾದ್ರೂ ಜಾಸ್ತಿ ಅರ್ಥ ಮಾಡ್ಸಕ್ ಹೋಗ್ಬಾರ್ದು. ಅವರೇ ನಿಧಾನವಾಗಿ ಎಲ್ಲ ಅರ್ಥ ಮಾಡ್ಕೋತಾರೆ. ಎದ್ದಳ್ರಿ, ಎದ್ದಳ್ರಿ ಬೇಗ. ಏನಾಯ್ತೆ? ಮನೆ ಸಾಮಾನುಗಳೇ ಇಲ್ಲ. ಇದ್ರ ಮೇಲೆ ನಿಮ್ಮ ಹೆಬ್ಬೆಟ್ಟೊತ್ತಿ. ಇದನ್ನ ನಾನು ನಾಳೆ ಭಾಸ್ಕರನ್ ತೋರಿಸಿ ಅವನಿಗೆ ಹೇಳ್ತೀನಿ ಎಲ್ಲ ಆಸ್ತಿನೂ ನನ್ನ ಹೆಸರಿಗೆ ಬರ್ಕೊಟ್ಟಿದ್ದಾರೆ ಅಂತ. ಮುಕುಂದ, ಮುಕುಂದ, ಎಲ್ಲಿದ್ಯಾ ಮುಕುಂದ? ಮುಕುಂದ, ಮುಕುಂದ, ಏನು ಹುಡುಗಾಟ ಆಡ್ತಿದ್ಯಾ? ಎಲ್ಲ ಸಾಮಾನು ಯಾಕೆ ಹೊರಗಡೆ ಇಟ್ಟಿದ್ಯಾ? ನಿಮ್ಗೆ ಬೀಳ್ಕೊಡುಗೆ ಕೊಡೋಣ ಅಂತ. ನಾವೆಲ್ಲ ಹೋಗ್ತಿದ್ದೀವಿ? ತಲೆ ಏನಾದ್ರೂ ಕೆಟ್ಟಿದ್ಯಾ ನಿನ್ಗೆ? ಎಲ್ಲೋಗ್ತೀರಾ ನನ್ಗೆ ಗೊತ್ತಿಲ್ಲ, ಆದ್ರೆ ಒಂದಂತೂ ಸತ್ಯ, ನೀವಿಬ್ರು ಇಲ್ಲಿಂದ ಹೊರಡೋದು.
ನಿನ್ನೆ ರಾತ್ರಿ ನೀವೇ ನಿಮ್ಮ ಕೈಯಾರೆ ಈ ಪತ್ರಕ್ಕೆ ಹೆಬ್ಬೆಟ್ಟೊತ್ತಿದ್ದೀರಾ. ಇದನ್ನ ಭಾಸ್ಕರ ಮುಂಚೆನೇ ನನ್ಗೆ ಬರ್ಕೊಟ್ಟಿದ್ದಾನೆ. ಈಗ ಈ ಆಸ್ತಿ ಎಲ್ಲ ನಂದೊಬ್ಬಂದೆ. ಮತ್ತು ಈ ಮನೇಲಿ ನಿಮಗೆ ಅಮ್ಮಂಗೆ ಒಂಚೂರು ಜಾಗ ಇಲ್ಲ. ಸಾಮಾನೆಲ್ಲ ಕಟ್ಟಾಗಿದೆ, ಹೊರಡ್ತಾ ಇರ್ಬೋದು. ತಲೆಗೆಲೆ ಕೆಟ್ಟಿದ್ಯಾ ನಿನ್ಗೆ? ಹೆತ್ತೋರ್ನೆ ಮನೆ ಬಿಟ್ಟು ಓಡಿಸ್ತೀಯಾ? ತಲೆ ಕೆಟ್ಟಿಲ್ದೇ ಇರೋದಕ್ಕೇನೆ ಬರಿಗೈಯಲ್ಲಿ ಕಳಿಸ್ತಿಲ್ಲ ನಿಮ್ಮನ್ನ. ಹೊರಡ್ತಾರಿ, ಸಾಮಾನೆಲ್ಲ ಕಟ್ಟಿದೆ, ತಗೊಂಡು ಹೋಗ್ತಾರಿ ಅಷ್ಟೇ. ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ಯೋ? ಹಂಗೆಲ್ಲ ಮಾಡಬಾರ್ದು ಕಣೋ. ನೋಡಿ, ನೀವಾದ್ರೂ ಇವನಿಗೆ ಸ್ವಲ್ಪ ಹೇಳ್ತೀರಾ? ನಮ್ಮನ್ನೇ ಮನೆ ಬಿಟ್ಟು ಕಳಿಸ್ತಿದ್ದಾನೆ. ಈ ವಯಸ್ಸಲ್ಲಿ ಎಲ್ಲಿಗೆ ಹೋಗೋದು? ಇದೆಲ್ಲ ನಾವು ತಾನೇ ಕಷ್ಟಪಟ್ಟು ಸಂಪಾದನೆ ಮಾಡಿರೋದು. ನಿನ್ನೆ ರಾತ್ರಿ ನನಗೆ ಕುಡಿಸಿ ಮೋಸದಿಂದ ನಾನು ಇಡೀ ಆಸ್ತಿನ ಬರ್ಸ್ಕೊಂಡಿದ್ದಾನೆ ಇವನು. ಈಗ ಮನೆ ಬಿಟ್ಟು ಹೋಗು ಅಂತಿದ್ದಾನೆ. ಇವನಿಗೋಸ್ಕರ ನಾವು ಏನೇನೆಲ್ಲ ಮಾಡಿದ್ದೀವಿ. ಈಗ ನಮ್ಮನ್ನೇ ಮನೆ ಬಿಟ್ಟು ಹೋಗು ಅಂತಿದ್ದಾನೆ. ನಾನೇನ್ ಮಾಡೇ ಇಲ್ವಾ ಹಾಗಾದ್ರೆ? ದುರಾಸೆ ನಿಮ್ಗೆ. ಮಗನ್ನ ರಾತ್ರಿ ಹಗ್ಲು ಅಂಗಡಿಲ್ ಕೂರ್ಸಿ ಪೈಸೆ ಪೈಸೆ ಎಣಿಸ್ಕೊಂಡೆ. ಹುಷಾರಿಲ್ಲ ಅಂದ್ರೂ ಒಂದಿನ ರಜಾ ಕೊಡ್ಲಿಲ್ಲ. ಸರಿಯಾಗಿ ಕೆಲಸ ಮಾಡಕ್ಕೆ ಬರಲ್ಲ, ಏನ್ ಇವನಿಗೆ ರಜಾ ಬೇರೆ ಬೇಕಂತೆ? ನಿನ್ನಂತ ಕಳ್ಳ ನಾಲಾಯಕ್ ಮನುಷ್ಯನಿಗೆ ಕೆಲಸ ಕೊಟ್ರದೆ ಹೆಚ್ಚು ನಾನು. ನಿಮ್ಮ ಅಪ್ಪ ದುಡ್ಡಿಂದ ನಿಮಗೆಲ್ಲ ಮರ್ಯಾದೆ. ಇಲ್ಲ ಅಂದ್ರೆ ನಿನ್ನಂತವ್ರನ್ನ ಯಾರೋ ಮೂಸ್ ಕೂಡ ನೋಡೋದಿಲ್ಲ. ತುಂಬಾ ಮಾತಾಡ್ತಿದ್ಯಾ ನೀನು. ಅಣ್ಣ, ನಾಲ್ಗೆ ಬಿಗಿ ಹಿಡ್ದು ಮಾತಾಡೋ. ನಾಲ್ಗೆ ಬಿಗಿ ಹಿಡಿಬೇಕಾ? ನಾನೇನ್ ಮಾತಾಡ್ದೆ ಅಂತ? ನಿಂಗ್ ತಾನೇ ಅಪ್ಪ ಅಮ್ಮ ಅಂದ್ರೆ ಪ್ರೀತಿ. ಕರ್ಕೊಂಡೋಗ್ ಮತ್ತೆ. ನಾನು ಇಲ್ಲಿಂದ ಎಲ್ಲಿಗೂ ಹೋಗೋಳಲ್ಲ. ನನ್ನ ಹೆಣ ಮಾತ್ರ ಈ ಮನೆಯಿಂದ ಹೊರಗೆ ಹೋಗುತ್ತಷ್ಟೇ. ಈ ಮನೆಗೋಸ್ಕರ ಜೀವನೇ ತೆಗೆದಿದ್ದೀನಿ. ಸುಖ ಮಾತ್ರ ಯಾರಿಂದನೂ ಇಲ್ಲ, ಮಗನಿಂದನೂ ಇಲ್ಲ, ಸೊಸೆಯಿಂದನೂ ಇಲ್ಲ. ಹೌದಣ್ಣ, ನಿನಗೆ ಮದುವೆ ಆಗೋಕ್ಕೆ ಮುಂಚೆನೂ ಯಾವಾಗಲೂ ಅಮ್ಮನೇ ಅಡುಗೆ ಮಾಡಿ ಊಟ ಮಾಡಿಸ್ತಿದ್ರು. ರಾತ್ರಿ ಎಷ್ಟೊತ್ತೇ ಆಗಿದ್ರು ನಿದ್ದೆಗಣ್ಣಲ್ಲಿ ಅಡುಗೆ ಮಾಡೋಕೆ ಹೋಗಿ ಕೆಲವೊಮ್ಮೆ ಅವ್ರ ಕೈ ಸುಟ್ಕೊಳ್ತಿದ್ರು. ಎಲ್ಲ ಮರ್ತೋಯ್ತಾ? ಇದನ್ನೇ ಇವ್ರಿಗೂ ಹೇಳು. ನನ್ನಿಬ್ರು ಹೆಂಡ್ತಿರ್ನ ಸಾಯಿಸಿದ್ಯಾಕೆ ಮತ್ತೆ? ಒಬ್ಳಿಗೆ ಬೆಂಕಿ ಇಟ್ರು, ಇನ್ನೊಬ್ಳನ್ನ ಕತ್ತಿಸಿಕ್ ಸಾಯಿಸಿದ್ರು. ಯಾರು ಸಾಯಿಸಿದವ್ರನ್ನ ಕೇಳು. ಯಾಕೆ ಬೆಂಕಿ ಹಚ್ಚಿದ್ದು? ಯಾಕೆ ಕತ್ತಿಸಿಕ್ ಸಾಯಿಸಿದ್ದು? ನಾವೇ ನಿನ್ನ ಮೊದಲನೇ ಹೆಂಡತಿಗೆ ಬೆಂಕಿ ಇಟ್ಟಿದ್ದು. ಮತ್ತೆ ಎರಡನೇ ಹೆಂಡತಿನ ಕತ್ತಿಸ್ಕಿ ಸಾಯಿಸಿದ್ವಿ. ಆದ್ರೆ ಯಾಕೆ? ನಮಗೋಸ್ಕರನಾ? ನಿನಗೋಸ್ಕರ. ವರದಕ್ಷಿಣೆಗೆ ಆಸೆ ಪಟ್ಟೋ ನೀನೇ ತಾನೆ. ಹೊಸ ಬಟ್ಟೆ, ಹೊಸ ಚಪ್ಪಲಿ, ಚಿನ್ನದ ಒಡವೆಗಳನ್ನ ಮಾವನ ಮನೆಯಿಂದ ತಗೊಳ್ಳೋ ದುರಾಸೆ ನಿಂದು. ದುರಾಸೆ ಅಲ್ವಾ? ಹೇಳು. ನೀನೇ ಹೇಳ್ತಿದ್ದೆ ತಾನೆ ಮುಂದಿನ ಮದುವೆನಲ್ಲಿ ಮಂಚ ಕೇಳೋಣ ಅಂತ. ನಾನೇನ್ ಮಾಡ್ಲಿ? ನಿನ್ ದುರಾಸೆಗೋಸ್ಕರ ನಿನ್ ಹೆಂಡ್ತಿರ್ನೆ ಕೊಂದೆ. ನಾನೇ ಕೊಂದಿದ್ದು.